ನೋಡಿ, ಯಾವುದೇ ರೋಡ್ ಆಗಿರಬಹುದು ಅಥವಾ ಯಾವುದೇ ಸಂಬಂಧಪಟ್ಟಂತಹ ಸಾರ್ವಜನಿಕವಾಗಿ ಯಾರೇ ಬಂದು ಯಾವುದೇ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಸಾರ್ವಜನಿಕರಲ್ಲಿರುತ್ತೆ. ಆದ್ರೆ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಪ್ರಶ್ನೆ ಮಾಡಿದ ಸಾರ್ವಜನಿಕರಿಗೆ ಕಾಂಗ್ರೆಸ್ ಸಂಸದರ ಬಾಯಲ್ಲಿ ಬಂದಿರುವಂತ ಮಾತು, ಕಳಪೆ ರಸ್ತೆ ಕಾಮಗಾರಿಯನ್ನ ಪ್ರಶ್ನಿಸಿದವರ ಮೇಲೆ ದರ್ಪವನ್ನ ತೋರಿದ್ದಾರೆ. ಬಳ್ಳಾರಿ ಸಂಸದ ತುಕಾರಾಮ್ರಿಂದ ಅಶ್ಲೀಲ ಪದ ಬಳಕೆ. ರಾಷ್ಟ್ರೀಯ ಹೆದ್ದಾರಿ 50ರ ಸರ್ವಿಸ್ ರಸ್ತೆ ಕಾಮಗಾರಿ ಕುರಿತು ವಿಜಯನಗರದ ಹೊಸಪೇಟೆ ತಾಲೂಕಿನ ಕಳಪೆ ರಸ್ತೆ ಕಾಮಗಾರಿಯನ್ನ ಪ್ರಶ್ನಿಸಿ ಟೀಕಿಸಿದ್ದ ಗ್ರಾಮಸ್ಥರು. ಇತ್ತ ನಿನ್ನೆ ಘಟನಾ ಸ್ಥಳಕ್ಕೆ ಧಾವಿಸಿ ಬಂದಿದ್ರು ಸಂಸದ ತುಕಾರಾಂ. ಈ ವೇಳೆ ಪ್ರಶ್ನಿಸಿದ್ದ ಕೆಲವರನ್ನ ಗುರಿಯಾಗಿಸಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಬಾಯಲ್ಲಿ ಇದೆಂಥ ಮಾತು? ಬಂದಲ್ಲಿ ಪತ್ರ ಕೊಟ್ಟಿದ್ರು ಮುಗಿದೋಗಿರೋದು. ಇದು ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರೋ ಅವರೆಲ್ಲರೂ ಇದು ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಕಂದ್ರೆ ಇದು ತಪ್ಪಾಗಲ್ವ? ಇದ್ರದ್ದೆಲ್ಲ ಪಟ್ಟು ನಮ್ಗೆ ಕೆಲಸ ಮಾಡಿದ್ವಿ, ಹಿಂಗಾಗಿದೆ ಸರ್, ಸ್ವಲ್ಪ ಆಗಿದೆ, ಗಮನ ಹರಿಸಿ ಅಂತ ಒಬ್ಬನಿಗೆ ಕಳಿಸಿಬಿಟ್ಟಿದ್ರೆ ಆಯ್ತು. ನಾನು MP ಆಫೀಸ್ ಇಲ್ಲಿದೆ, ವಿಜಯನಗರ ಆಫೀಸಲ್ಲಿ ಇದೆ. ನಾವು ಬಂದಲ್ಲಿ ಪತ್ರ ಕೊಟ್ಟಿದ್ರು ಮುಗಿದೋಗಿರೋದು. ಇದು ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರೋ ಅವರೆಲ್ಲರೂ ಇದು ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಕಂದ್ರೆ ಇದು ತಪ್ಪಾಗಲ್ವ? ಇದ್ರದ್ದೆಲ್ಲ ನೋಡಿ, ಕಳಪೆ ರಸ್ತೆ ಕಾಮಗಾರಿಯನ್ನ ಪ್ರಶ್ನಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅಫ್ಕೋರ್ಸ್ ಟೀಕಿಸ್ತಾರೆ, ಯಾಕಂದ್ರೆ ಇದೇ ರೀತಿ ಪ್ರಕರಣಗಳು ಒಂದಲ್ಲ ಎರಡಲ್ಲ ಆಗ್ತಾನೆ ಇರುತ್ತೆ. ಹಾಗಾಗಿ ಗ್ರಾಮಸ್ಥರು ಟೀಕಿಸಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು. ಆದ್ರೆ ತುಕಾರಾಂ ಅವರೇ, ನೀವು ಹೇಳ್ತೀರಿ ತಂದು ನಮ್ಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಲೆಟರ್ ಅನ್ನ ಕೊಡಬಹುದಾಗಿತ್ತು ಅಂತ. ಬಹುಶಃ ಇಲ್ಲಿಯವರೆಗೂ ನಿಮ್ಗೆ ಬಂದಿರುವಂತಹ ಕಂಪ್ಲೇಂಟ್ ಲೆಟರ್ಸ್ ಅಲ್ಲಿ ಎಷ್ಟನ್ನ ನೀವು ಸಾಲ್ಟ್ ಔಟ್ ಮಾಡಿದ್ದೀರಾ, ಇನ್ನೆಷ್ಟನ್ನ ನೀವು ಏನು ಕಾರ್ಯರೂಪಕ್ಕೆ ತಂದಿದ್ದೀರಾ, ಇನ್ನೆಷ್ಟನ್ನ ಮೂಲೆಗೆ ಎಸ್ತಿದ್ದೀರಾ ಅನ್ನೋದನ್ನ ಒಮ್ಮೆ ನೀವನ್ನೇ ಪ್ರಶ್ನಿಸ್ಕೊಳ್ಬೇಕಾಗತ್ತೆ. ನಿಮ್ಗೆ ಕಂಪ್ಲೇಂಟ್ ಕೊಡದೆ ಸ್ಥಳಕ್ಕೆ ಬಂದಾಗ ಈ ರೀತಿ ಆಗಿದೆ ಅಂತ ಗ್ರಾಮಸ್ಥರು ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇಷ್ಟರ ಮಟ್ಟಿಗೆ ಅವರನ್ನ ನಿಂದನೆ ಮಾಡ್ತಿದ್ದೀರಿ ನೀವು. ಅಲ್ಲಿ ಅಷ್ಟು ಜನರ ಮುಂದೆ ನೀವು ನಿಂದನೆ ಮಾಡ್ತಿದ್ದೀರಿ ಅಂತಂದ್ರೆ ನಿಮಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಲೆಟರ್ಸ್ ಅಲ್ಲಿ ಇಲ್ಲಿವರೆಗೂ ನೀವು ಎಷ್ಟು ಕಾರ್ಯವನ್ನ ರೂಪಕ್ಕೆ ಅಥವಾ ಜಾರಿಗೆ ತಂದಿದ್ದೀರಾ ಅನ್ನೋದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಪಟ್ಟು ನಮ್ಗೆ ಕೆಲಸ ಮಾಡಿದ್ವಿ, ಹಿಂಗಾಗಿದೆ ಸರ್, ಸ್ವಲ್ಪ ಆಗಿದೆ, ಗಮನ ಹರಿಸಿ ಅಂತ ಒಬ್ಬನಿಗೆ ಕಳಿಸಿಬಿಟ್ಟಿದ್ರೆ ಆಯ್ತು. ನಾನು MP ಆಫೀಸ್ ಇಲ್ಲಿದೆ, ವಿಜಯನಗರ ಆಫೀಸಲ್ಲಿ ಇದೆ. ನಾವು ಬಂದಲ್ಲಿ ಪತ್ರ ಕೊಟ್ಟಿದ್ರು ಮುಗಿದೋಗಿರೋದು. ಇದು ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರೋ ಅವರೆಲ್ಲರೂ ಇದು ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಕಂದ್ರೆ ಇದು ತಪ್ಪಾಗಲ್ವ? ಇದ್ರದ್ದೆಲ್ಲ ಈಗ ಗಂಧ ಗಾಳಿ ಗೊತ್ತಿಲ್ಲದವರಿಗೆ ಬಟ್ ಆಗ್ತಿರ್ತಾವೆ ಎಲ್ಲ ಕೂಡ ಅಂತಲ್ಲ. ಈಗ ಗೇಸ್ ಅಂತ ಸಿಗ್ತಾವೆ ಎಲ್ಲ ಕಡೆಗೆ, ಏಸ್ ಬಿಡ್ತಿದ್ದಾವೆ, ಏಸ್ ಓಡ್ ಬಿಡ್ತಿದ್ದಾವೆ. ನೋಡಂದ್ರೆ ನೀವು ನಾನು ಹೇಳಕ್ ಇಷ್ಟಪಡಲ್ಲ. ಬರೀ ತುಕಾರಾಮ್ರು ಮಾತ್ರ ಅಲ್ಲ, ಎಲ್ಲಾ ಅಧಿಕಾರಿಗಳು ಅಷ್ಟೇ. ಪತ್ರ ಕೊಡಿ ಅಂತ ಬರೀ ಜನರ ಮುಂದೆ ಬಂದು ನಿಂತ್ಕೊಂಡು ನೀವು ದೊಡ್ಡದಾಗಿ ಭಾಷಣ ಬಿಗಿಯವರು ಪತ್ರ ಕೊಟ್ಟಿರೋದನ್ನ ಎಷ್ಟರ ಮಟ್ಟಿಗೆ ನೀವು ಕಾರ್ಯರೂಪಕ್ಕೆ ತಂದಿದ್ದೀರಿ ಅದನ್ನ ಯಾರು ಮಾತನಾಡೋದಿಲ್ಲ. ಆದ್ರೆ ಗಾಳಿ ಗಂಧ ಗೊತ್ತಿಲ್ಲದೆ ಇರೋರಿಗೆ ನೀವು ಈ ರೀತಿ ಎಂತದೋ ಒಂದು ಮಾತನ್ನ ಆಡಿ ಅವಾಚ್ಯ ಪದವನ್ನ ಮಾಡಿ ನಿಂದನೆ ಮಾಡಿದ್ದೀರಿ, ಸರಿ ಆಯ್ತು. ಆದ್ರೆ ಗಂಧ ಗಾಳಿ ನಿಮಗೆಲ್ಲ ಗೊತ್ತಿರೋರು ಕಳಪೆ ಕಾಮಗಾರಿ ಯಾಕೆ ಶ್ರೀ ಸ್ವಾಮಿ ಅವಕಾಶವನ್ನು ಕೊಟ್ರಿ? ಇದು ಮೊದ್ಲೇ ಬುದ್ಧಿ ಇರ್ಲಿಲ್ವಾ? ನೀವು